ಅದಕ್ಕೆ ನಾನು ಕೆಲಸ ನೋಡೋಕೆ ಹೋಗಿದ್ದೆ. ನೀವು ಹೇಳ್ತಿರೋ ಮಾತು ಸರಿಯಾಗಿದೆ, ನಾನು ಒಪ್ಕೋತೀನಿ. ದುಡಿಯಕ್ಕೆ ನೀವು ಯಾಕೆ ಹೋಗಬೇಕು ಹೇಳಿ? ನಿಮಗೆ ಈಗ ತಾನೇ ಆಪರೇಷನ್ ಆಗಿದೆ, ಚೇತರಿಸ್ಕೋತಾ ಇದ್ದೀರಾ. ಸ್ವಲ್ಪನಾದರೂ ರೆಸ್ಟ್ ಬೇಡವಾ ನಿಮಗೆ? ಏನ್ರಿ ನೀವು ಇಷ್ಟು ತಡವಾಗಿ ಮನೆಗೆ ಬರ್ತಾ ಇದ್ದೀರಲ್ಲ? ಎಷ್ಟು ಸಲ ಫೋನ್ ಮಾಡಿದೀನಿ ಗೊತ್ತಾ ನಿಮ್ಗೆ? ಯಾಕೆ ನನ್ನ ಫೋನ್ ತಗೊಳ್ಳಿಲ್ಲ ನೀವು? ಮಧ್ಯಾಹ್ನ ಊಟಕ್ಕೂ ಮನೆಗೆ ಬಂದಿಲ್ಲ. ಮನೇಲಿ ನಾನು ಒಬ್ಳೇ ಇರ್ತೀನಿ, ಗಾಬರಿ ಆಗಲ್ವಾ ನನ್ಗೆ? ಎಲ್ಲ ಹೋಗಿದ್ದೆ ಅಂತ ಈಗ್ಲಾದ್ರೂ ಹೇಳ್ರಿ. ಕೆಲಸ ಹುಡ್ಕೋಕ್ ಹೋಗಿದ್ದೆ. ಕೆಲ್ಸ ಹುಡ್ಕಕ್ಕ? ಮೊನ್ನೆ ತಾನೇ ನಿಮ್ಗೆ ಆಪರೇಷನ್ ಆಗಿದೆ, ನೀವು ರೆಸ್ಟ್ ಮಾಡ್ಬೇಕಲ್ವೇನ್ರಿ? ಯಾಕೆ ಕೆಲಸ ಹುಡ್ಕಕ್ ಹೋಗಿದ್ರಿ? ಮನೆ ನಡಿಬೇಕಲ್ವಾ ಪುಟ್ಟಿ? ಮೊನ್ನೆ ನಮ್ಮ ಬಾರ್ಗು ಫ್ರೆಂಡ್ಸ್ ದಿನಸಿ ಕೊಟ್ಟೋದ್ರಲ್ಲ, ಅದನ್ನ ನಂದು ಕಳಿಸಿದ್ದು ಅಂತ ಅಂದ್ಕೊಂಡ್ಯಾ? ಮೊನ್ನೆ ನಂದನ್ನ ವಿಚಾರಿಸ್ದೆ, ದಿನಸಿನ ನೀನು ಕಳಿಸಿದ್ದು ಅಂತ. ಅದಕ್ಕೆ ಅವನಿಗೆ ಗೊತ್ತೇ ಇರಲೇ ವಿಚಾರ. ಯಾರು ಕಳಿಸಿದ್ದು ಗೊತ್ತಾ? ನಮ್ಮ ಪುಟ್ಟಿನೇ. ನಮ್ಮ ಪುಟ್ಟಿನೇ ಆ ಹುಡುಗರ ಕೈಲಿ ಕಾಸು ಕೊಟ್ಟು ಆ ದಿನಸಿನೆಲ್ಲ ಕಳಿಸಿದಾಳೆ. ಪಾಪ ಅಲ್ಲಿದ್ರೂ 4 ಕಾಸು ದುಡ್ದಿರೋದನ್ನ ನಮಗೋಸ್ಕರ ಖರ್ಚು ಮಾಡಿದಾಳಲ್ಲಮ್ಮ. ಅವಳೇನೋ ಪ್ರೀತಿಯಿಂದ ನಮಗೆ ಕೊಟ್ಬಿಡ್ತಾಳೆ. ಹಾಗಂತ ಅವಳು ಮನೆ ನಡೆಯೋದು ಬೇಡವಾ? ಹೊಸ ಮದುವೆ ಆಗಿರ್ತಾರೆ, 1000 ಖರ್ಚುಗಳು ಇರ್ತವೆ. ಈಗಲೇ ಅವಳನ್ನ ನಮ್ಮಿಂದ ದೂರ ಕಳಿಸಿ ಪಡಬಾರ್ದು ಕಷ್ಟನೆಲ್ಲ ಪಡ್ತಾ ಇದ್ದೀವಿ. ಇನ್ನೂ ಅವಳ ಮೇಲೇನೆ ನಮ್ಮ ಮನೆ ಭಾರನ ಹೊರಿಸ್ಬಿಡದ? ಅದಕ್ಕೆ ನಾನು ಕೆಲಸ ನೋಡಕ್ ಹೋಗಿದ್ದೆ. ನೀವು ಹೇಳ್ತಿರೋ ಮಾತು ಸರಿಯಾಗಿದೆ, ನಾನು ಒಪ್ಕೋತೀನಿ. ದುಡಿಯಕ್ಕೆ ನೀವು ಯಾಕೆ ಹೋಗ್ಬೇಕು ಹೇಳಿ? ನಿಮಗೆ ಈಗ ತಾನೇ ಆಪರೇಷನ್ ಆಗಿದೆ, ಚೇತರಿಸ್ಕೋತಾ ಇದ್ದೀರಾ. ಸ್ವಲ್ಪನಾದರೂ ರೆಸ್ಟ್ ಬೇಡವಾ ನಿಮ್ಗೆ? ನಾನು 4 ಮನೆಗೆ ಹೋಗಿ ಅಡುಗೆ ಮಾಡಿದ್ರೆ ಕೈ ತುಂಬ ದುಡ್ಡು ಬರುತ್ತೆ. ಸರಿ ಬಿಡು. ಇಲ್ಲಿವರೆಗೂ ಮಗಳನ್ನ ದುಡಿಯಕ್ಕೆ ಕಳಿಸಿ ಆರಾಮಾಗಿ ಕೂತ್ಕೊಂಡಿದ್ದ ಅಂತ ಪಟ್ಟ ಒಪ್ಕೊಂಡಿದ್ದೆ ನಾನು. ಈಗ ನಿನ್ನನ್ನು ಕಳಿಸಿ ಹೆಂಡತಿನ ದುಡಿಯಕ್ಕೆ ಕಳಿಸಿದಾನೆ ಅನ್ನೋ ಪಟ್ಟನೂ ಓದ್ಕೋಬೇಕು ನಾನು. ಇದನ್ನ ಯಾರೋ ಹೊರಗ್ಲೋರು ಮಾತಾಡ್ತಿದ್ದಾರೆ ಅಂತ ತಿಳ್ಕೊಬೇಡ. ನನ್ನ ಆತ್ಮ ಇದೆಯಲ್ಲ, ಆತ್ಮಸಾಕ್ಷಿ, ಅದು ಚುಚ್ತಾ ಇದೆ ನನಗೆ. ಮಗಳನ್ನ ಹೆಂಡತಿನ ದುಡಿಯಕ್ಕೆ ಕಳಿಸ್ತಿದ್ಯಾ ಅಂತ. ಇಷ್ಟು ವರ್ಷ ಮನೆಗೆ ಭಾರವಾಗಿತ್ತ ನನ್ನನ್ನು ದಯವಿಟ್ಟು ಗಂಡನಾಗಿ ಕರ್ತವ್ಯ ನಿರ್ವಹಣೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡು ಪೂರ್ಣೆ. ತುಂಬ ಕೆಲಸ ಹುಡುಕ್ಬಿಟ್ಟೆ ಪೂರ್ಣೆ. ವಯಸ್ಸಾಗಿದೆ ಅಂತ ಯಾರೂ ಕೆಲಸ ಕೊಡ್ಲಿಲ್ಲ. ಹೇಗೋ ಕಷ್ಟಪಟ್ಟು ಒಂದು ಕೆಲಸ ಹುಡುಕ್ತೆ. ಹೌದೇನ್ರಿ? ಏನ್ ಕೆಲಸ ಇದು? ಏನ್ ಕೆಲಸ ಅಂದ್ರೆ, ಒಂದು ದೊಡ್ಡ ಕಂಪ್ನಿನಲ್ಲಿ ಕೆಲಸ ಸಿಕ್ತು ಪುಣ್ಯ. ಅದು ಯೂನಿಫಾರ್ಮ್. ಅಪ್ಪಂಗೆ ಬೆಂಡೆಕಾಯಿ ಅಂದ್ರೆ ಅದೆಷ್ಟು ಇಷ್ಟ. ಇದನ್ನ ತಿಂದ್ರೆ ಜ್ಞಾಪಕ ಶಕ್ತಿ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾ ಇದ್ರು.
ಭಾರ್ಗವಿ, ಅಜ್ಜಿ. ಏನಾಯ್ತಮ್ಮ? ಯಾಕೆ ಹೀಗಿದೆಯಾ? ಆ, ಏನಿಲ್ಲ ಅಜ್ಜಿ, ಅದು ಪರವಾಗಿಲ್ಲಮ್ಮ, ಅದೇನು ಅಂತ ನನ್ನ ಹತ್ರ ಹೇಳು. ಹೇಳಮ್ಮ, ಪರವಾಗಿಲ್ಲ. ನನಗಪ್ಪ ನೆನಪಾಗ್ತದೆ ಅಜ್ಜಿ. ತವ್ರ ಮನೆ, ಹೆತ್ತೋರಿಂದ ದೂರ ಇರೋ ಸಂಕಟ ನನಗೆ ಅರ್ಥ ಆಗುತ್ತೆ ಮಗಳೇ. ಮನೆಯಿಂದ ದೂರ ಆಗಿದ್ದೇನೆ ಅಜ್ಜಿ. ಎಲ್ಲಿ ಅವ್ರ ಮನ್ಸಿಂದನೂ ದೂರ ಆಗ್ಬಿಡ್ತೇನೋ ಅಂತ ಭಯ ಆಗ್ತದೆ. ಈಗ ನೀನಿರೋ ಸ್ಥಿತಿಯಲ್ಲಿ 1000 ಯೋಚನೆಗಳು ಬರೋದು ಸಹಜ ಭಾರ್ಗವಿ. ಆದರೆ ಪರಿಸ್ಥಿತಿಗಳು ಹೀಗೆ ಇರೋದಿಲ್ಲ. ಆದಷ್ಟು ಬೇಗ ಎಲ್ಲ ಸರಿ ಹೋಗುತ್ತೆ, ನೋಡ್ತಾ ಇರು. ಈ ಮನೆಯಲ್ಲಿ ನಿನ್ನನ್ನೆಲ್ಲರೂ ಒಪ್ಕೋಬೇಕು ಅಂತ ಅರ್ಜುನ್ ಎಷ್ಟು ಪ್ರಯತ್ನ ಪಡ್ತಿದ್ದಾನೆ ಗೊತ್ತಾ? ಏನೋ ಗೊತ್ತಿಲ್ಲ ಅಜ್ಜಿ, ಈ ಮದ್ವೆ ನನ್ನ ಪಾಲಿಗೊಂಥರ ಬಿಸಿ ತುಪ್ಪ ಆಗ್ಬಿಟ್ಟಿದೆ. ಆ ಕಡೆ ಒಗ್ಯೋಕ್ಕೂ ಆಗ್ತಿಲ್ಲ, ಈ ಕಡೆ ನುಂಗೋಕ್ಕೂ ಆಗ್ತಾ ಇಲ್ಲ. ಆ ಕಡೆ ವಾಪಸ್ ಮನೆಗೂ ಹೋಗಕ್ಕಾಗ್ತಾ ಇಲ್ಲ, ಈ ಕಡೆ ಎಲ್ಲಿರೋಕ್ಕೂ ಆಗ್ತಾ ಇಲ್ಲ. ನಿಮಗೆ ಗೊತ್ತಾ, ಅಪ್ಪ ಅಮ್ಮನ್ ಬಿಟ್ಟು ನಾನು ಒಂದಿನನೂ ಇದ್ದೋಳಲ್ಲ. ನನ್ನ ಪ್ರಪಂಚನೇ ಅವರು, ಅವ್ರ ಪ್ರಪಂಚನೇ ನಾನು ಅನ್ನೋ ಹಾಗಿದ್ದೆ. ಆದ್ರೆ ಈಗ ಅವ್ರ ಪ್ರಪಂಚದಲ್ಲಿ ನಂಗೆ ಜಾಗನೇ ಇಲ್ಲ ಅಜ್ಜಿ. ಯಾಕಾದ್ರೂ ಇಷ್ಟು ದೊಡ್ಡೋಳಾಗ್ಬಿಟ್ನೋ ಅಂತ ಅನಿಸ್ತಾ ಇದೆ. ಪುಟ್ಟ ಅಂಬೆ ಕಾಲಿಡೋ ಮಗುವಾಗಿ ಅಪ್ಪನ ಕೈ ತುತ್ತಿಂದು ಅಮ್ಮನ ಮಡ್ಲಲ್ಲಿ ಮಲಗೋ ಆಸೆ ಆಗ್ತಿದೆ ಅಜ್ಜಿ. ಏನ್ ಹೇಳ್ತಾ ಇದ್ದೀರಾ ನೀವು? ಈ ವಯಸ್ಸಿನಲ್ಲಿ ನೀವು ಸೆಕ್ಯೂರಿಟಿ ಕೆಲಸ ಮಾಡಕ್ ಹೋಗದಾ? ಬೇಡ ಕಣ್ರಿ, ಬೇಡ. ಇದೇನ್ ಪುಣ್ಯ ಹೀಗೆ ಮಾತಾಡ್ತೀಯ? ಕೆಲಸದಲ್ಲಿ ದೊಡ್ಡದು ಚಿಕ್ಕದು ಅಂತ ಇದೆಯಾ? ನಾನೇನ್ ಕಳ್ತನ ಮಾಡಕ್ ಹೋಗ್ತಾ ಇದ್ದೀನ? ಕಾಯಕ್ ಹೋಗ್ತಾ ಇದ್ದೀನಿ, ಕಾಯೋದಿಕ್ಕೆ. ಯಾಕೆ ಮುಜುಗರ ಆಗ್ತಿದ್ಯಾ? ಗಂಡ ವಾಚ್ಮನ್ ಕೆಲಸ, ಸೆಕ್ಯೂರಿಟಿ ಕೆಲಸ ಮಾಡ್ತಾನೆ ಹೋಗ್ತಾ ಇದ್ದಾನೆ ಅಂತ ಹೇಳ್ಕೊಳ್ಳಕ್ಕೆ ಮುಜುಗರ ಆಗ್ತಿದ್ಯಾ ನಿನ್ಗೆ? ಅಥವಾ ಸಂಬಳ ಕಡಿಮೆ ಅಂತಲ್ಲ? ಛೇ, ಎಂಥ ಮಾತಾಡ್ಬಿಟ್ರಿ. ನೀವದ್ ಯಾವುದೇ ಕೆಲಸ ಮಾಡಿದ್ರು ಅದನ್ನ ಅಚ್ಚುಕಟ್ಟಾಗಿ ಮಾಡ್ತೀರಾ ಅನ್ನೋ ನಂಬಿಕೆ ನನಗಿದೆ. ನಿಮ್ ಬಗ್ಗೆ ನನಗೆ ಗೌರವ ಇದೆ ರೀ. ನಿಮ್ಮ ಆರೋಗ್ಯ ಸರಿ ಇಲ್ಲದೆ ಹೋದ್ರು ಕೆಲ್ಸಕ್ಕೆ ಹೋಗ್ತೀನಿ ಅಂತಿದ್ದೀರಲ್ಲ, ಅದಕ್ಕೆ ನನಗೆ ದುಃಖ ಆಯ್ತು ಅಷ್ಟೆ. ನನಗೆ ಗೊತ್ತಿದೆ ರೀ, ನಾನು ನಿಮ್ಮ ಕೈ ಹಿಡ್ದಿರೋದು ನಿಮ್ಮ ಒಳ್ಳೆ ಮನಸ್ಸು, ನಿಮ್ಮ ಗುಣ ನೋಡೇ ಹೊರತು ದುಡ್ಗೋಸ್ಕರ ಅಲ್ಲ ರೀ. ಗೊತ್ತು ಪುಣ್ಯ, ಇಷ್ಟು ವರ್ಷ ಏನೇ ಕಷ್ಟ ಬಂದ್ರು ಎಲ್ಲನೂ ನುಂಗ್ಕೊಂಡು ನನ್ನ ಜೊತೆಲಿ ಜೀವನ ಮಾಡಿದ್ದೆ. ಗೊತ್ತು ಪೂರ್ಣಿ, ನನಗೆ ದುಡ್ಡಿಗೆಂದು ಆಸೆ ಪಟ್ಟೋಳಲ್ಲ ನೀನು. ಆದ್ರು ದಯವಿಟ್ಟು ಪೂರ್ಣಿ ನೋಡು, ಈ ಕೆಲಸಕ್ಕೆ ಹೋಗಿ ಪರ್ಮಿಷನ್ ಕೊಟ್ಟು ನಮಗೆ. ಯಾರು ಹಂಗಿಲ್ದಂಗೆ ಬದುಕ್ಬಿಡ. ನಾನು ಗಂಡನಾಗಿ ನಾನು ಕರ್ತವ್ಯ ನಿರ್ವಹಿಸಿದ್ರೆ ಅವಕಾಶ ಮಾಡಿಕೊಡಮ್ಮ ಪ್ಲೀಸ್. ಯಾಕಪ್ಪ, ಯಾಕೆ ಕಣ್ಣಲ್ಲಿ ನೀರು? ಬೇಜಾರು ಮಾಡ್ಕೊಬೇಡ ನೀನು. ಏನೀಗ ಏನಾಯ್ತು? ಲಾಯರ್ ಓದಿದ್ದೆ, 4 ಜನಕ್ಕೆ ನ್ಯಾಯ ಕೊಡಿಸ್ಬೇಕು ಅಂತ ಹೊರಟಿದ್ದೆ. ಏನೋ ಅವನಿಗಿಷ್ಟ ಆಗ್ಲಿಲ್ಲ, ಏನೇನು ನಡೆದೋಯ್ತು, ಅದು ತಪ್ಪೋಯ್ತು. ಈಗ ಅದಕ್ಕಿಂತ ಒಳ್ಳೆ ಅವಕಾಶ ಸಿಕ್ಕಿದೆಯಲ್ಲೋ ನೋಡು. 4 ಜನರ ರಕ್ಷಣೆ ಮಾಡುವ ಜವಾಬ್ದಾರಿ ನಂದು. ಕಡಿಮೆ ಅಲ್ಲ ಇದು. ನಾನಂತೂ ಹೊಸ ಕೆಲಸಕ್ಕೆ ಸೇರೋ ಖುಷಿನಲ್ಲಿದ್ದೇನೆ. ನೀನ್ ತಲೆ ಕೆಡಿಸ್ಕೋಬೇಡ, ನಾನು ಖುಷಿಯಾಗಿದ್ದೇನೆ.
ನೀರಿಂದ ಆಚೆ ಬಂದಿರೋ ಮೀನಿನ ಹಾಗಾಗ್ಬಿಟ್ಟಿದೆ ಅಜ್ಜಿ. ಅಪ್ಪನ ನೋಡ್ದೆ, ಅವ್ರ ಮಾತು ಕೇಳ್ದೆ, ನನಗೆ ತುಂಬಾನೇ ಸಂಕಟ ಆಗ್ತಿದೆ ಅಜ್ಜಿ. ಅಪ್ಪ ಅಮ್ಮನ ಜೊತೆ ಇರುವಾಗ ಅವ್ರ ಪ್ರೀತಿ ಇಷ್ಟೊಂದು ದುಬಾರಿ ಅಂತ ನನ್ಗೆ ಅರ್ಥನೇ ಆಗಿರ್ಲಿಲ್ಲ. ಆದ್ರೆ ಈಗ ನೋಡಿ, ಅವ್ರ ನೆನಪು ಮಾತ್ರ ನನ್ನ ಜೊತೆಗಿದೆ. ನಾನು ನಮ್ಮನೇಲಿ ಡ್ಯಾಡ್ ಮಾಮ್ ಕಣ್ಣೆದ್ರಿಗೆ ಇತ್ತು ನೀವು ಹೀಗೆ ಬೇಜಾರಲ್ಲಿರಬೇಡಿ ಅನ್ನೋಕ್ಕೂ ಮನ್ಸಾಗ್ತಿಲ್ಲ. ಆ ಕಡೆ ನೀವು ಕಳ್ಕೊಂಡಿರೋ ಪ್ರೀತಿನ ವಾಪಸ್ ಕೊಡ್ಸೋಕ್ಕೂ ಆಗ್ತಿಲ್ಲ. ನಿಮ್ಮ ಈ ಸ್ಥಿತಿಗೆ ನಾನೇ ಕಾರಣ ಆಗ್ಬಿಟ್ನಲ್ಲ ಭಾರ್ಗವಿ. ಹೆಣ್ಮಕ್ಳ ಜೀವನ ಅಂದ್ರೇ ಹಾಗೆ. ಮಳೆಗಾಲ, ಚಳಿಗಾಲ, ಬಿಸಿಲುಗಾಲ ಅಂತಿರುತ್ತಲ್ಲ, ಹಾಗೆ ಕಷ್ಟ ಸುಖ ಎಲ್ಲನೂ ನಮ್ಮ ಜೀವನದಲ್ಲಿರುತ್ತೆ. ಮೋಡ ಕವಿದಿದೆ ಅಂದ ಮಾತ್ರಕ್ಕೆ ಬೆಳಕು ಬರೋದೇ ಇಲ್ಲ ಅಂತಲ್ಲ. ನೋಡ್ತಾ ಇರು, ಆದಷ್ಟು ಬೇಗ ರವೀಂದ್ರ ನಿನ್ನನ್ನು ಕ್ಷಮಿಸ್ತಾನೆ. ನಮ್ಮಪ್ಪ ನಿಮಗೆ ಗೊತ್ತಾ ಅಜ್ಜಿ? ಅವನಿಗಾಗಿರೋ ಅನ್ಯಾಯದ ಬಗ್ಗೆ ಮತ್ತೆ ನನಗೆ ಯೋಚಿಸೋ ಶಕ್ತಿ ಇಲ್ಲಮ್ಮ. ಅಂದ್ರೆ ನಿಮ್ಗೆಲ್ಲ ವಿಷಯ ಗೊತ್ತಾ? ಸಾಕು, ಅದ್ರ ಬಗ್ಗೆ ಮಾತಾಡಬೇಡ. ಆದ್ರೆ ರವೀಂದ್ರ ಮಾತ್ರ ನಿನ್ನನ್ನು ಕ್ಷಮಿಸ್ತಾನೆ. ಆ ನಂಬಿಕೆ ನನಗಿಲ್ಲ ಅಜ್ಜಿ. ಯಾಕೆ? ಅವತ್ತು ಸಂಧ್ಯನ್ ಕೇಸ್ ಸೋತಿದ್ದಿನ ನನ್ನ ಮಗಳು ಸೋತಿಲ್ಲ, ಸಂಧ್ಯನಿಗೆ ನ್ಯಾಯ ಕೊಡಿಸ್ತಾಳೆ, ಅವಳು ನಿನ್ ಮುಂದೆ ಬಂದು ನಿಲ್ತಾಳೆ ಅಂತ ಚಾಲೆಂಜ್ ಮಾಡಿದ್ರು. ನನ್ನ ಮೇಲೆ ಅಷ್ಟು ನಂಬಿಕೆ ನಮ್ಮ ಅಪ್ಪಂಗೆ. ಆದ್ರೆ ನಾನು JP ಪಾಟೀಲ್ ಮನೆ ಸೊಸೆ ಅಂತ ಅವ್ರಿಗೆ ಗೊತ್ತೇ ಇಲ್ಲ.